ಫ್ರೆಂಡ್, ಇಂದು ನಡೆಯುವಂಥ ಇಂಗ್ಲೆಂಡ್ ವರ್ಸಸ್ ಇಂಡಿಯಾ ನಡುವೆ ಎರಡನೇ T20 ಮ್ಯಾಚ್ ನಡೀತಾ ಇದೆ. ಈ ಒಂದು ಮ್ಯಾಚು ಟೋಟಲ್ ಆಗಿ 7 ಗಂಟೆಗೆ ಚೆನ್ನೈನಲ್ಲಿ ಇರುವಂಥ ಚಿದಂಬರ ಸ್ಟೇಡಿಯಂನಲ್ಲಿ ಈ ಒಂದು ಮ್ಯಾಚ್ ನಿಮಗೆ ನೋಡೋಕೆ ಆ ಸ್ಟೇಡಿಯಮಿಂದ ಲೈವ್ ಆಗಿ ಪ್ರಸಾರ ಆಗ್ತಾ ಇದೆ. ಅದು ನಿಮಗೆ ಗೊತ್ತು, ಡಿಸ್ನಿ ಪ್ಲಸ್ ಹಾಟ್‌ಸ್ಟಾರ್ ಅಂತ. ಹಾಗೆ ಈ ಒಂದು ಮ್ಯಾಚ್ ಟೋಟಲ್ ಆಗಿ ಈ ಒಂದು ಪಿಚ್ ಗ್ರೌಂಡ್ ರಿಪೋರ್ಟ್ ನೋಡೋದಾದರೆ ಟೋಟಲ್ ಆಗಿ ಇಲ್ಲಿ ಇಂಟರ್ನ್ಯಾಷನಲ್ ಮ್ಯಾಚ್ ನಡೆಯೋದು ಎರಡೇ ಇಂಟರ್ನ್ಯಾಷನಲ್ ಮ್ಯಾಚ್. T20 ಮ್ಯಾಚ್ ನಡೆದಿದ್ದು ಎರಡೇ. ಅದರಲ್ಲಿ ಫಸ್ಟ್ ಬ್ಯಾಟಿಂಗ್ ಗೆದ್ದಿದೆ, ಸೆಕೆಂಡ್ ಬ್ಯಾಟಿಂಗು ಕೂಡ ಗೆದ್ದಿದೆ. ಇದು ಕಂಪ್ಲೀಟಾಗಿ ರಿಸಲ್ಟಿಗೆ ಅನ್ವಯ ಆಗಲ್ಲ, ಎರಡೇ ಮ್ಯಾಚ್ ನಡೆದಿದೆ. ಆದರೆ IPL ತೊಗೊಂಡ್ರೆ ಇಲ್ಲಿ 89 ಮ್ಯಾಚ್ ಆಡಿದ್ದಾರೆ. 89 ಮ್ಯಾಚ್ IPL ಟೋಟಲ್ ಆಗಿ ಇಲ್ಲಿ ಫಸ್ಟ್ ಬ್ಯಾಟಿಂಗ್ಗೆ ಭಾಳ ಗೆದ್ದಿದೆ, ಸೆಕೆಂಡ್ ಬ್ಯಾಟಿಂಗು ಸೋತಿದೆ. ಫ್ರೆಂಡ್, ನಾನು ನೋಡಿದ್ದೀನಿ RCB ಚೆನ್ನೈಗೆ ಹೋಗಿ ಚೇಜಿಂಗ್ ತೊಗೊಂಡು ಯಾವತ್ತೂ ಗೆದ್ದಿಲ್ಲ. ನಾನು ನೋಡಿದ್ದೀನಿ. ಹಾಗಾಗಿ ಇಲ್ಲಿ ಸ್ವಲ್ಪ ಚೇಜಿಂಗ್ ಮಾಡೋದು ಕಷ್ಟ ಆಗುತ್ತೆ. ಫಸ್ಟ್ ಬ್ಯಾಟಿಂಗ್ ಅವರೇ ಭಾಳ ಗೆದ್ದಿದ್ದು. ಆದರೆ ನೋಡೋಣ ಫ್ರೆಂಡ್, ನಮ್ಮೊಂದು ಬಾಲಿಂಗ್ ಲೈನು ಕೂಡ ಸ್ಟ್ರಾಂಗ್ ಆಗಿದೆ, ಎಲ್ಲೂ ಕೂಡ ಮಿಸ್ಟೇಕ್ ಆಗಲ್ಲ. ಇಂಗ್ಲೆಂಡ್ ಬ್ಯಾಟಿಂಗ್ಗೆ ಎಲ್ಲಿಯೂ ಕೂಡ ಸ್ವಲ್ಪ ರನ್ ಹೊಡೆಯೋಕ್ಕೂ ಕೂಡ ಕೊಡಲ್ಲ. ಯಾಕಂದರೆ ಆ ರೀತಿ ಬಾಲಿಂಗ್ ಹಾಕ್ತಾರೆ ನಮ್ಮೊಂದು ಇಂಡಿಯನ್ ಟೀಮು. ಟೋಟಲಾಗಿ ಹಾರ್ದಿಕ್ ಪಾಂಡ್ಯ ಒಬ್ಬರು ಬಿಟ್ಟರೆ ಕೆಲವು 4 ಬಾಲ್ ಮುಟ್ಟೋದು ಕಷ್ಟ ಇದೆ ಇಂಗ್ಲೆಂಡ್ ಬ್ಯಾಟ್ಮನ್ಸ್. ಫ್ರೆಂಡ್, ಈ ಒಂದು ಮ್ಯಾಚ್ನಲ್ಲಿ ಇಂಗ್ಲೆಂಡ್ ಪೈಪೋಟಿ ಕೊಡಲೇಬೇಕು ಫ್ರೆಂಡ್, ಪೈಪೋಟಿ ಕೊಡಲೇಬೇಕು. ಆದರೆ ಇಂಡಿಯಾ ಗೆಲ್ಲಬೇಕು, ಇಂಗ್ಲೆಂಡ್ ಪೈಪೋಟಿ ಕೊಡಬೇಕು. ಅದಕ್ಕೆ ನೋಡೋಕ್ಕೆ ಇಂಟ್ರೆಸ್ಟ್ ಆಗ್ತಾ ಇರುತ್ತೆ. ಯಾಕಪ್ಪ ಅಂದರೆ ಫಸ್ಟ್ T20 ಮ್ಯಾಚು ಹೀನಾಯಾಗಿ ಸೋತು ಇಂಗ್ಲೆಂಡ್, ಜಿಂಬಾಬ್ವೆ ಹಾಗೆ ಈ ಬಾಂಗ್ಲಾದೇಶ್ ವಿರುದ್ಧ T20 ಮ್ಯಾಚ್ ಆಡಿದಂಗೆ ಆಯಿತು. ಅದು ಟ್ವಿಸ್ಟೇ ಬರಲಿಲ್ಲ. ಆದರೆ ಈ ಒಂದು ಮ್ಯಾಚ್ ಇದೆಯಲ್ಲ, ಇವತ್ತು ನಡೆಯುವಂಥ ಮ್ಯಾಚು ಟ್ವಿಸ್ಟ್ ಬರಬೇಕು. ಆ ರೀತಿ ರನ್ ಸುರಿಮಳೆ ಆಗಬೇಕು. ಯಾಕಪ್ಪ ಅಂದರೆ ನೋಡೋರಿಗೆ ಕೊನೆವರೆಗೂ ಥ್ರಿಲ್ ಇರುತ್ತೆ. ಮೊನ್ನೆ ಏನಪ್ಪ ಅಂದರೆ ಯಾವಾಗ 100 ರನ್ ಹೊಡೆದ್ರು ನಮ್ಮ ಇಂಡಿಯಾ, ಅಲ್ಲಿಗೆ ಮುಗಿದು ಗೊತ್ತಾಯಿತು ಇಂಡಿಯಾ ಗೆಲ್ಲುತ್ತಂತ. ಅಲ್ಲಿ ಮನಸ್ಸನ್ನು ಹುಡ್ಕುವಂಥ ಅದು ಟ್ವಿಸ್ಟ್ ಆಗಲ್ಲ. ಅದು ಎರಡೂ ಕಡೆಯಿಂದ ಟ್ವಿಸ್ಟ್ ಬರಬೇಕು. ಇವ್ರು ಗೆಲ್ತಾರ, ಅವ್ರು ಗೆಲ್ತಾರ. ಈ ರೀತಿ ಇದ್ದರೆ ನೋಡೋಕ್ಕೆ ಏನೋ ಒಂದು ಮಜಾ ಇರುತ್ತೆ ಫ್ರೆಂಡ್ ಟೋಟಲ್ ಆಗಿ. ಆದರೆ ಇಂಗ್ಲೆಂಡ್ ಬಾಲಿಂಗ್ ಲೈನು ಯಾಕೋ ನನಗೆ ಅನಿಸುತ್ತೆ ಇಲ್ಲಿ ಸ್ವಲ್ಪ ವೀಕ್ ಇದೆ ಅನಿಸುತ್ತೆ. ಬ್ಯಾಟಿಂಗ್ ಲೈನ್ ಓಕೆ, ನಾನು ಬ್ಯಾಟಿಂಗಿಗೆ ಏನನ್ನಲ್ಲ ಅವ್ರಿಗೆ. ಆದರೆ ಬಾಲಿಂಗ್ ಲೈನ್ ಸ್ವಲ್ಪ ನನಗೆ ಜೋಪರ್ ಆರ್ಚರ್ ಬಿಟ್ಟರೆ ಅಂಥ ಪ್ರದರ್ಶನ ಕೊಡುವಂಥ ಬಾಲರ್ ಯಾರೂ ಇಲ್ಲ. ಹುಡ್ಗೆ ಹೇಗೆ ಬೇಕೇ ಅದು ಹೊಡೆದ್ರು ಫ್ರೆಂಡ್. ಅಭಿಷೇಕ್ ಶರ್ಮಾ ಫುಡ್ಗೆ ಎತ್ತಲ ಹೊಡೆದ್ರು. ಆದರೆ ಇತರೆ ಬಾಲಿಂಗ್ ಕೂಡ ಅಂಥ ಪ್ರದರ್ಶನ ಕೊಟ್ಟಿಲ್ಲ. ನೋಡೋಣ ಫ್ರೆಂಡ್, ಟೋಟಲ್ ಆಗಿ ಇಂದು ನಡೀತಿದೆ ಎರಡನೇ T20 ಮ್ಯಾಚ್ ಚೆನ್ನೈನಲ್ಲಿ. ಹೇಗಪ್ಪ ಅಂದರೆ ಸ್ವಲ್ಪ ಬಾಲಿಂಗ್ ಮ್ಯಾಚ್ ನಡೆಯುತ್ತೆ ಫ್ರೆಂಡ್. ಇಲ್ಲಿ ಬ್ಯಾಟಿಂಗಿಂತಲೂ ಬಾಲಿಂಗ್ ಮ್ಯಾಚ್ ನಡೆಯೋದು ಭಾಳ ನಾನು ನೋಡಿದ್ದೀನಿ ಟೋಟಲ್ ಆಗಿ ಚೆನ್ನೈನಲ್ಲಿ RCB ಮ್ಯಾಚ್ ಇದ್ದಾಗ. ನೋಡೋಣ ಟೋಟಲ್ ಆಗಿ ಈ ಒಂದು ಎರಡನೇ T20 ಮ್ಯಾಚು ನಿಮಗೆ ಟ್ವಿಸ್ಟ್ ಬರಬೇಕಾ ಅಂದರೆ ನಿಮಗೆ ಈ ಒಂದು ಮ್ಯಾಚು ಸ್ವಲ್ಪ ಎರಡೂ ಕಡೆಗೆ ಪೈಪೋಟಿ ಇರಬೇಕಾ ಬೇಡ ಅನ್ನೋದು ಕಮೆಂಟ್ ಮೂಲಕ ತಿಳಿಸಿ. ಯಾಕಪ್ಪ ಅದನ್ನ ಹೇಳ್ತೀನಿ ಅಂದರೆ ಇಂಟ್ರೆಸ್ಟ್ ಆಗಬೇಕು ನೋಡೋಕ್ಕೆ, ಜಬರ್ದಸ್ತಾಗಿ. ಫ್ರೆಂಡ್, ಈ ಒಂದು ವಿಡಿಯೋ ನಿಮಗೆ ಕಂಪ್ಲೀಟಾಗಿ ತಿಳಿಸಿದಾಗ ಈ ಒಂದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನಿಮಗೆ ಅನಿಸ್ತದೆ ಕಮೆಂಟ್ ಮೂಲಕ ತಿಳಿಸಿ. ಯಾಕೆ ಈ ಒಂದು ವಿಡಿಯೋನ ನಿಮ್ಮೊಂದು ಫ್ರೆಂಡ್ಗೆ ಶೇರ್ ಮಾಡಿ ಅಂತ ಹೇಳಿ ಏನು ಮಾಡ್ತಾ ಇದ್ದೀನಿ ಮತ್ತೆ ಅಂತ ವಿಡಿಯೋನ ಟೇಕ್ ಕೇರ್, ಬಾಯ್.